ಚಿರತೆ ಬಂದು ಬರುವಾಗ ದೇವಿ ಇಲ್ಲಿಂದ ಕುಂಜಾರಿಗೆ ಹೋಗಿ ಬೆಟ್ಟದಲ್ಲಿ ಅಲ್ಲಿ ಸ್ಥಾಪನೆ ಆದರು. ದೇವಿಯ ಪಾದ ಉಂಟು. ಚಿರತೆ ಸಿಗ್ತದೆ ನಮಗೆ. ಮತ್ತು ನಾನು ಸಹ ನೋಡಿದ್ದೇನೆ. ಮತ್ತು ನಮ್ಮ ಮಾವನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಉಳುಮೆ ಮಾಡಲಿಕ್ಕೆ ಜೋಡು ಎತ್ತುಗಳಿದ್ದವು. ಆ ಒಂದು ಎತ್ತನ್ನು ಹಗಲಿಗೆ ಹುಲಿ ಹಿಡಿದಿದೆ. ಮಲ್ಲಾರಿನ ಸಾಹೇಬರೊಬ್ಬರು ಶಿಕಾರಿ ಆ ಕಾಲದಲ್ಲಿ ಶಿಕಾರಿ ಮಾಡ್ತಿದ್ದರು. ಗುಹೆಗೆ ಇಳಿದಿದ್ದಾರೆ. ಅಲ್ಲಿ 3/4 ಗಂಟೆ ಅವರು ಮೇಲೆ ಬರಲಿಲ್ಲ. 3/4 ಗಂಟೆ ಮೇಲೆ ಬಂದು ಅವರು ಹೇಳಿದ ಮಾಹಿತಿ ಪ್ರಕಾರ ಅದರಲ್ಲಿ ಒಳಗೆ ಹೋದಾಗ ನಮ್ಮ ಸಮುದ್ರದ ಸೆರೆ ಮಗುಚದಾಗಿ ಕಾಣ್ತದೆ. ಮತ್ತು ಕೋಣಗಳನ್ನು ಓಡಿಸೋ ಶಬ್ದ ಕೇಳ್ತದೆ, ಕೋಳಿ ಅಂಕದ್ದು ಶಬ್ದ ಕೇಳ್ತದೆ, ಮತ್ತು ಬೈ ಹುಲ್ಲು ಬಡಿಯುವ ಶಬ್ದ ಕೇಳ್ತದೆ ಅಂತ ಹೇಳಿ ಭಾರತೀಯ ಸೇನೆಯಲ್ಲಿ 24 ವರ್ಷ ಸರ್ವಿಸ್ ಮಾಡಿ ಈ ಜಾಗಕ್ಕೆ ಹೋಗಲಿಕ್ಕೆ ಸಮಯದ ದಾರಿಯೇ ಇಲ್ಲ. ಇಲ್ಲಿ ಒಂದು ನಮ್ಮ ಅಣ್ಣಂದರ ಸಹಕಾರದೊಂದಿಗೆ ದಾರಿಯನ್ನು ಮಾಡುತ್ತಾ ಕೋಲಲ್ಲಿ ಬಡಿಯುತ್ತಾ, ಯಾಕಂದರೆ ಕಾಲಡಿಯಲ್ಲಿ ವಿಷಜಂತಿರಬಹುದು, ಅದಕ್ಕೋಸ್ಕರ ದಾರಿ ಮಾಡುತ್ತಾ ನೋಡಿ. ನಿರ್ಜನ ಪ್ರದೇಶ, ಯಾವುದೇ ಗಾಡಿಯಾಗಲಿ ಜನಗಳಾಗಿ ಯಾವುದಿಲ್ಲ, ನಿರ್ಜನವಾದ ಪ್ರದೇಶ. ದಯವಿಟ್ಟು ಇಲ್ಲಿ ಇನ್ನೂ ಕೂಡ ಎಲ್ರಿಗೂ ಪರಿಚಯ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ನಮ್ಮ ತಂಡದ ಜೊತೆ ಇಲ್ಲಿ ಅವರ ಸೇರಿ ಮಾಡ್ತಾ ಇದ್ದೇವೆ. ಹಾಗೆಯೇ ಇದು ನೋಡಿ ಗುಹೆ ಯಾವ ರೀತಿ ಇದೆ ಅಂತ ನೀವೇ ನೋಡಿ. ಈ ಗುಹೆ ಒಳಗೆ ರೋಚಕ ಕಥೆಗಳು ಎಲ್ಲನೂ ಇದೆ, ನಿಮಗೆ ಈಗ ತೋರಿಸ್ತೇವೆ. ನಮಸ್ತೆ ಎಲ್ಲರಿಗೂ. ನಮ್ಮ ಆ್ಯಕ್ಷನ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಪರಿಚಯ? ನನ್ನ ಹೆಸರು ಸುಭಾಷ್ ಚಂದ್ರ ಪೂಜಾರಿ ಅಂತ. ಈ ಧನುಷ್ ತೀರ್ಥ ರಂಜಲಪಾದೆ ಹತ್ತಿರ ನನ್ನ ಮನೆ. ನನಗೆ ಈಗ ಒಂದು 61 ವರ್ಷ ಪ್ರಾಯ ಆಗಿದೆ. ಈ ರಂಜಲಪಾದೆ ಧನುಷ್ ತೀರ್ಥದ ಅನುಭವ ನನಗೆ ಒಂದು 50 ವರ್ಷದ ಅನುಭವ ಉಂಟು. ಮತ್ತು ನಾನು ಅನುಭವ ಆದ ಮೇಲೆ ಇದಕ್ಕೆ ಒಂದು ಸ್ವಾಮಿ ಮುಖಾಂತರ ಒಂದು ಮೆಟ್ಲನ್ನು ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಇದ್ದ ಹಾಗೆ ಉಂಟು. ಸರ್, ನಿಮ್ಮ ಪರಿಚಯ? ನನ್ನ ಪರಿಚಯ ದಿವಾಕರ ಶೆಟ್ಟಿ ಸರ್. ಇದೇ ಊರು ನಮ್ಮದು. ನಾವೀಗ ಕಾಪುವಲ್ಲಿರುವ ಮಜೂರು ಗ್ರಾಮ ಪಂಚಾಯತ್ ಕಲ್ಲುಗುಡ್ಡದ ಊರುಡು ರಂಜಲಾಪಾದ ನೆನಪಿನಡಿ ಬಂದಿದ್ದೇವೆ. ಈಗ ನನ್ನಲ್ಲಿ ಇವರು ಕೇಳ್ತಿದ್ದಾರೆ ಇದಕ್ಕೆ ಈ ಜಾಗದ್ದು ಮಹಿಮೆ ಮತ್ತು ಈ ಮಣ್ಣದ್ದು ಸಂಸ್ಕೃತಿ ಏನಂತ. ಈ ಜಾಗದ ಮಹಿಮೆ ಅಂದರೆ ಇದು ಇಲ್ಲಿ ನಮ್ಮ ಮಾವನವರ ಹೇಳಿದ ಪ್ರಕಾರ, ಕತೆ ಹೇಳಿದ ಪ್ರಕಾರ ಇದರಲ್ಲಿ ರಂಜಲಪಾದೆ, ಅದರಲ್ಲಿ ಒಂದು 5 ಮಾಟೆ ಉಂಟು. ಒಂದು ಮಾಟೆಗೆ ಗುಹೆಗೆ ಮಲ್ಲಾರಿನ ಸಾಹೇಬರೊಬ್ಬರು ಶಿಕಾರಿ ಆ ಕಾಲದಲ್ಲಿ ಶಿಕಾರಿ ಮಾಡ್ತಿದ್ದರು. ಅವರು ಬಂದು ಸೊಂಟಕ್ಕೆ ಹಗ್ಗ ಹಾಕಿ ಗುಹೆಗೆ ಇಳಿದಿದ್ದಾರೆ. ಅಲ್ಲಿ 3/4 ಗಂಟೆ ಅವರು ಮೇಲೆ ಬರಲಿಲ್ಲ. 3/4 ಗಂಟೆ ಮೇಲೆ ಬಂದು ಅವರು ಹೇಳಿದ ಮಾಹಿತಿ ಪ್ರಕಾರ ಅದರಲ್ಲಿ ಒಳಗೆ ಹೋದಾಗ ನಮ್ಮ ಸಮುದ್ರದ ಸೆರೆ ಮಗುಚದಾಗಿ ಕಾಣ್ತದೆ. ಮತ್ತು ಕೋಣಗಳನ್ನು ಓಡಿಸೋ ಶಬ್ದ ಕೇಳ್ತದೆ, ಕೋಳಿ ಅಂಕದ್ದು ಶಬ್ದ ಕೇಳ್ತದೆ, ಮತ್ತು ಬೈ ಹುಲ್ಲು ಬಡಿಯುವ ಶಬ್ದ ಕೇಳ್ತದೆ ಅಂತ ಹೇಳಿ ಅವರು ಒಂದು ಮಾಹಿತಿಯನ್ನು ನಮ್ಮ ಮಾವರಿಗೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಮ್ಮ ಮಾವ ನಮಗೆ ಆ ಕಥೆಯನ್ನು ಹೇಳ್ತಿದ್ದರು. ನನಗೆ ಈಗ 50 ವರ್ಷದ ಪ್ರಕಾರ ಈ ಪಾದೆಗೆ ಈಗ ಧನುಷ್ ತೀರ್ಥ ಅಂತ ಹೆಸರು ಬಂದಿದೆ. ಈಗ ಈ ಧನುಷ್ ತೀರ್ಥವನ್ನು ನಮ್ಮ ಸೋದೆ ಮಠದ ಆಡಳಿತದಲ್ಲಿ ಇದೆ. ಮತ್ತು ಈಗ ಇದಕ್ಕೆ ಮೇಲೆ ಹೋಗಲಿಕ್ಕೆ ಸೋದೆ ಮಠದ ಸ್ವಾಮಿ ಪ್ರಕಾರ ಅದಕ್ಕೆ ಮೆಟ್ಲನ್ನು ಕಟ್ಟಿದ್ದಾರೆ. ಅಲ್ಲಿ ಮೇಲೆ ಹೋಗಿ ನಾವು ಅಲ್ಲಿ ಗುಹೆಯನ್ನು ನೋಡಿದ್ದೇವೆ. ಈಗ ಅಲ್ಲಿ ಹೋಗಿ ಧನುಷ್ ತೀರ್ಥವನ್ನು ನೋಡುವ. ಮತ್ತು ಅದೇ ಆವಾಗ ಹೇಳಿದಾಗೆ ಇಲ್ಲಿ ಹುಲಿ, ಚಿರತೆ ಏನಾದರೂ ಈಗಲೂ ಕಾಣಲಿಕ್ಕೆ ಸಿಗ್ತದಾ? ಈಗ ಚಿರತೆ ಸಿಗ್ತದೆ ನಮಗೆ. ಮತ್ತು ನಾನು ಸಹ ನೋಡಿದ್ದೇನೆ. ಮತ್ತು ನಮ್ಮ ಮಾವನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಉಳುಮೆ ಮಾಡಲಿಕ್ಕೆ ಜೋಡು ಎತ್ತುಗಳಿದ್ದವು. ಆ ಒಂದು ಎತ್ತನ್ನು ಹಗಲಿಗೆ ಹುಲಿ ಹಿಡಿದಿದೆ. ಮತ್ತೊಂದು ಎತ್ತು ಹಗ್ಗ ಬಿಡಿಸಿಕೊಂಡು ಓಡಿ ಬಂದಿದೆ. ನಂದು 2 ಮಾವನವರು ಹೋಗಿ ಕಲ್ಲು ಬಿಸಾಡಿ ಹುಲಿಯನ್ನು ಓಡಿಸಿ ದನ ಕೋಣ ಅಲ್ಲಿ ಸತ್ತಿದೆ. ಮತ್ತು ಆಗ ಹುಲಿಗೆ ವಿಷ ಇಡುವ ಕ್ರಮ ಇತ್ತಂತೆ, ವಿಷ ಇಟ್ಟು ಕೊಲ್ಲುವ ಕ್ರಮ ಇತ್ತು. ಶೂಟ್ ಮಾಡಲಿಕ್ಕೆ ಸಹ ಪರ್ಮಿಷನ್ ಇತ್ತಂತೆ. ಆಗ ಇವರು ಅದಕ್ಕೆ ಏನು ಮಾಡಲಿಲ್ಲ ಸರ್. ಮತ್ತು ಏನಂದರೆ ಈ ಜಾಗ ಹೊರಗೆ ಪರಿಚಯನೇ ಆಗಲಿಲ್ಲ ಇಷ್ಟರ ತನಕ. ಇಲ್ಲ, ಯಾರಿಗೂ ಗೊತ್ತಿಲ್ಲ. ಈ ಜಾಗ ಇದೆ ಅಂತ ಕೇಳ್ಬೋದು. ಅದರದ್ದು ಏನಾದರೂ ಈಗ ಈ ಜಾಗದ ಪರಿಚಯ ಆದದ್ದು ಧನುಷ್ ತೀರ್ಥ ಅಂತ ಹೆಸರು ಬಂತು. ಅದು ಕುಂಜಾರಗಿರಿ ದೇವಸ್ಥಾನದ ಪ್ರಕಾರ ಒಂದು 5 ತೀರ್ಥ ಉಂಟಂತೆ. ಒಂದು ತೀರ್ಥ ಇದು ಧನುಷ್ ತೀರ್ಥ, ಮೇಲೆ ಬಾವಿ ಉಂಟು, ಅದು ಧನುಷ್ ತೀರ್ಥ ಅಂತ. ಅದು ಸ್ವಾಮಿಗಳಿಗೆ ಒಳಪಟ್ಟಿದೆ. ಮತ್ತು
ಇದು ಪರಿಚಯ ಆದದ್ದು ಈಗ ಕರ್ನಾಟಕ ಲೀಲಾಧರ ಶೆಟ್ಟರು ಅಂತ ಇದ್ದರು. ಇದನ್ನು ಅದರ ನಕ್ಷೆಯಲ್ಲಿ ತೆಗೆದು ಇದನ್ನೊಂದು ಪ್ರವಾಸಿ ಕೇಂದ್ರ ಮಾಡಬೇಕಂತ ಸ್ವಾಮೀಜಿಗೆ ಅರ್ಜಿಯನ್ನೆಲ್ಲ ಕೊಟ್ಟಿದ್ದಾರೆ ಮತ್ತು ಪಂಚಾಯತಿದ ನಕ್ಷೆಯೆಲ್ಲ ಮಾಡಿದ್ದಾರೆ. ನೋಡಿ, ಮೊದಲು ಇಲ್ಲಿ ಮೆಟ್ಟಲು ಅನ್ನೋದೇ ಇರಲಿಲ್ಲ. ಈಗ ಸ್ವಾಮೀಜಿಯವರ ಅಪ್ಪಣೆಯ ಮೇರೆಗೆ ಮೆಟ್ಟಲಾಗಿದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಬರುವವರು ಎಲ್ಲರೂ ಬನ್ನಿ, ಧನುಷ್ ತೀರ್ಥವನ್ನು ನೋಡಿ ಇಲ್ಲಿಯ ಕ್ಷೇತ್ರ ಹಾಗೂ ಎಲ್ಲ ಮಹಿಮೆಯನ್ನು ನೋಡಿ ಕೃತಾರ್ಥರಾಗಿ. ಈಗ ನಾವು ನೆಲಕ್ಕಿಂತ ಸ್ವಲ್ಪ ಮೇಲೆ ಗುಡ್ಡದಲ್ಲಿದ್ದೇವೆ. ಧನುಷ್ ತೀರ್ಥ ಅಂತ ಹೆಸರು. ಇದರ ಬಗ್ಗೆ ಇವ್ರ ಹತ್ರ ತಿಳ್ಕೊಳ್ಳೋಣ. ಈಗ ಇದರ ಹೆಸರು ಧನುಷ್ ತೀರ್ಥ ರಂಜಲಪಾದೆ ಅಂತ. ಇದಕ್ಕೆ ಮೊದಲು ಹೆಸರು ರಂಜಲಪಾದೆ ಅಂತ ಇತ್ತು. ಈಗ ಇದರಲ್ಲಿ ಪಾದೆಯ ಮೇಲೆ ಒಂದು ಕೆರೆ ಉಂಟು. ಅದಕ್ಕೆ ಸ್ವಾಮಿನ ಮುಖಾಂತರ ಇದು ಬಂದಿದೆ, ಹೆಸರು ಧನುಷ್ ತೀರ್ಥ ಅಂತ ಬಂದಿದೆ. ಮತ್ತು ಇಲ್ಲಿ ಮೊದಲು ದುರ್ಗಾಪರಮೇಶ್ವರಿ ದೇವಿಯ ಒಂದು ದೇವಸ್ಥಾನ ಇತ್ತಂತೆ. ಅದು ಮಳೆ ಬರುವಾಗ ನೆರೆ ಬಂದು ಬರುವಾಗ ದೇವಿ ಇಲ್ಲಿಂದ ಕುಂಜಾರಿಗೆ ಹೋಗಿ ಬೆಟ್ಟದಲ್ಲಿ ಅಲ್ಲಿ ಸ್ಥಾಪನೆ ಆದರು. ಮತ್ತು ಇಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಇರುವಾಗ ಈ ದೇವಸ್ಥಾನವನ್ನು ಅವರು ಬಂದು ಕೆಡವಿದ್ರು. ಇಲ್ಲಿ ಇದ್ದದ್ದು ರಂಜಲಪಾದೆ ಪಾದೆಯಲ್ಲಿ ಇದ್ದದ್ದನ್ನು ಕೆಡವಿದ್ದಾರೆ. ಮತ್ತು ದೀಪಾವಳಿ ಹಬ್ಬದ ದಿವಸ ಈ ಪಾದೆಯಲ್ಲಿ ಇರುವ ಕೆರೆಗೆ ದೀಪಾವಳಿ ಪಾಡ್ಯ ದಿವಸ ಬಂದು ಕುಂಜಾರು ದೇವಿಯ ಪೂಜೆ ಮಾಡುವ ಭಟ್ರು ಬಂದು ಇಲ್ಲಿ ದೇವಿಯ ಪಾದ ಉಂಟು, ಆ ಪಾದಕ್ಕೆ ಹೂ ಮತ್ತು ಗಂಧ ಹಾಕಿ ಹೋಗ್ತಾರೆ. ಮತ್ತು ಆ ದಿವಸ ಸಂಜೆ ಊರಿನವರೆಲ್ಲ ಎಲ್ಲರೂ ಬಂದು ಇಲ್ಲಿ ಸ್ನಾನ ಮಾಡಿ ತೀರ್ಥ ಪ್ರಸಾದವನ್ನು ಮಾಡಿ ಹೋಗ್ತಾರೆ. ಮತ್ತು ಇಲ್ಲಿ ಈ ಇನ್ನಂಜೆ ಮಡುಮಿನ ಒಂದು ಯುವ ಸೇನೆ ಟೀಮ್ ಉಂಟು. ಅವರು ಒಂದು ನಮ್ಮ ಧರ್ಮದ ಪ್ರಕಾರ ಒಂದು ಕಟ್ಟೆಯನ್ನು ಕಟ್ಟಿ ಅದಕ್ಕೆ ಒಂದು ಧರ್ಮದ ಒಂದು ಬಾವುಟವನ್ನು ಆರಿಸಿದ್ದಾರೆ. ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ. ಮತ್ತು ಇಲ್ಲಿ ಈ ಧನುಷ್ ಪಾದೆಯನ್ನು ನಮ್ಮ ಕರ್ನಾಟಕ ಲೀಲಾಧರ ಶೆಟ್ಟರು ಅವರು ಬಂದು ಸ್ವಲ್ಪ ವೀಕ್ಷಣೆಯೆಲ್ಲ ಮಾಡಿ ಇದನ್ನೊಂದು ಪ್ರವಾಸಿ ಕೇಂದ್ರವನ್ನು ಮಾಡುವ ಅಂತ ಹೇಳಿ ಸ್ವಾಮಿನವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಮತ್ತು ನಕ್ಷೆಯನ್ನು ಸಹ ತೆಗೆದಿದ್ದಾರೆ. ಮತ್ತು ಈ ಕೆರೆಯಲ್ಲಿ ಮಣ್ಣೆಲ್ಲ ಇತ್ತು. ಸ್ವಾಮಿನ ಮುಖಾಂತರ ಇಲ್ಲಿ ನಮ್ಮ ಮಡುಮಿನ ಅಣ್ಣಪ್ಪ ಉದಯ ಶೆಟ್ಟರ ಮುಖಾಂತರ ಈ ಕೆಲಸವನ್ನು ಮಾಡಿ ಅದರ ಕೆಸರನ್ನೆಲ್ಲ ತೆಗೆದಿದ್ದಾರೆ. ಈಗ ಸುಮಾರು 25 ಫೀಟ್ ಆಳ ಉಂಟು. ಮತ್ತು ಈ ಹೆಸರು ಈಗ ಪರಿಚಯ ಆಗ್ತಾ ಉಂಟು ಅಲ್ಲ. ಮತ್ತು ನಾವು ಆಗ ನೋಡಿದಾಗೆ ಅಲ್ಲಿ ಸ್ವಲ್ಪ ಇದು ಪಾದೆಯನ್ನು ಸ್ವಲ್ಪ ಹೊಡೆದಿದ್ದಾರೆ. ಆ ಪಾದೆಯನ್ನು ಇದನ್ನು ಕಟ್ ಮಾಡುವಂಥ ಒಂದು 25 ವರ್ಷದ ಮೊದಲು ಬಂದಿದ್ದಾರೆ. ಒಂದು ದಿವಸ ಅದರ ಕೆಲಸವನ್ನು ಮಾಡಿದ್ದಾರೆ, ಅದಕ್ಕೆ ಕಲ್ಲನ್ನೆಲ್ಲ ತೆಗೆಯುವ ಅಂತ. ಅದಕ್ಕೆ ಮರುದಿವಸ ಬರುವಾಗ ಅಲ್ಲಿ ನಾಗರಾವ ಬಂತು, ಆ ಕೆಲಸವನ್ನು ನಿಲ್ಲಿಸಿದ್ದಾರೆ. ನಮಸ್ತೆ. ಈಗ ನಮ್ಮೊಟ್ಟಿಗಿದ್ದಾರೆ ನಮ್ಮ ದೇಶ ಸೇವೆಯಲ್ಲಿ ತೊಡಗಿದ್ದವರು. ಮೊದಲಿಗೆ ತಮಗೆಲ್ಲರಿಗೂ ಆರ್ಥಿಕ ಅಭಿನಂದನೆಗಳು. ನಾನು ಮಹೇಶ್ ಶೆಟ್ಟಿ, ಕಾರ್ಕಳ. ಭಾರತೀಯ ಸೇನೆಯಲ್ಲಿ 24 ವರ್ಷ ಸರ್ವಿಸ್ ಮಾಡಿ ನಾನೀಗ ಇಲ್ಲಿ ಪಾದೂರಲ್ಲಿರುವ ISPRL ಇಂಡಿಯನ್ ಸ್ಟ್ರಾಟಜಿಕ್ ರಿಸರ್ವರ್ ಲಿಮಿಟೆಡ್ನಲ್ಲಿ ಕಾರ್ಯನಿರತವಾಗಿದ್ದೇನೆ. ಇತ್ತೀಚೆಗೆ ನಮ್ಮ ಈ ಧನುಷ್ ತೀರ್ಥದ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿತು. ನಮ್ಮ ಕಂಪನಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಇದೆ. ಆದರೆ ನಮಗೆಲ್ಲರಿಗೂ ಇದು ತಿಳಿದಿರಲಿಲ್ಲ. ಯಾರೊಬ್ಬರಿಂದ ಅದನ್ನು ತಿಳ್ಕೊಂಡು ಊರಿನವರ ಸಹಕಾರದಿಂದ ಇಲ್ಲಿ ಒಂದು ಸ್ವಚ್ಛತಾ ಅಭಿಯಾನವನ್ನು ಮಾಡಬೇಕಂತ ನಮ್ಮ ಹೆಡ್ಸೈಟ್ ಹೇಳಿದ್ರಿಂದ ನಾವೆಲ್ಲರೂ ಸೇರಿಕೊಂಡು, ಕಂಪನಿಯ ಎಲ್ಲರೂ ಸೇರಿಕೊಂಡು ಇಲ್ಲಿ ಬಂದು ಈ ಸ್ವಚ್ಛತಾ ಅಭಿಯಾನವನ್ನು ನಡೆಸುವಾಗ ಕೆಲವು ದುಃಖಕರವಾದ ವಿಷಯಗಳು ನಮಗೆ ತಿಳಿದು ಬಂತು. ಅದೇನೆಂದರೆ ಇಲ್ಲಿ ಆಸುಪಾಸಿನ ಹುಡುಗರು, ಕಾಲೇಜಿನ ಹುಡುಗರು ಎಲ್ಲ ಸೇರಿಕೊಂಡು ಬಂದು ಇಲ್ಲಿ ಮದ್ಯಪಾನ ಮಾಡಿ ಈ ಅದರಿಂದ ವೇಸ್ಟೇಜ್ ಅವರ ಬಾಟ್ಲು ಈ ಪೊಲಿಥಿನ್ಗಳನ್ನು ಎಲ್ಲ ಇಲ್ಲಿ ಮೇಲೆ ಹಾಕಿ ಕಸದ ಬುಟ್ಟಿಯಾಗಿ ಮಾಡಿ ಹೋಗಿದ್ದರು. ಇದನ್ನೆಲ್ಲ ನಾವು ಬಂದು ಕ್ಲೀನ್ ಮಾಡಿದ್ದೇವೆ ನಮ್ಮ ಸ್ವಚ್ಛತಾ ಅಭಿಯಾನದ ಅಡಿಯಲ್ಲಿ. ಮುಂದೆನೂ ನಾವು ಮಾಡ್ತೇವೆ. ಆದರೆ ಸಾರ್ವಜನಿಕರಲ್ಲಿ ಏನು ವಿನಂತಿ ಅಂದರೆ ಈ ಕ್ಷೇತ್ರವನ್ನು ಹೇಗೆ ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಅದು ನಮ್ಮ ಕೈಯಲ್ಲಿದೆ. ನಾವು ನಮ್ಮ ಮುಂದಿನ ಜನ್ರೇಷನ್ಗೂ ಇದನ್ನು ತಿಳಿಸಬೇಕು. ಹಾಗೆ ನಾವು ಕೂಡ ಅದನ್ನು ಇನ್ನು ಮುಂದೆ ಆ ಥರದ ಕಾರ್ಯಗಳನ್ನು ಮಾಡದೆ ಈ ಪುಣ್ಯಕ್ಷೇತ್ರ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದು. ಅದಕ್ಕಾಗಿ ನಿಮಗೆಲ್ಲರಿಗೂ ಪ್ರಾರ್ಥಿಸ್ತೇನೆ. ನಮಸ್ತೆ ಎಲ್ಲರಿಗೂ. ಈಗ ನಾವು ಧನುಷ್ ತೀರ್ಥ ರಂಜಲಪಾದೆ ಅಂತ ಈ ಬೆಟ್ಟದ ಮೇಲಿದ್ದೇವೆ.
ಇಲ್ಲಿ ನೀವು ಹಾಗೆ ನೋಡಿದ ಹಾಗೆ ಕೆಳಗಡೆ ಗುಹೆ ಇತ್ತು. ಗುಹೆಯಲ್ಲಿ ಹುಲಿಯ ಬಗ್ಗೆ ಅವರು ಹೇಳಿದರು, ಹುಲಿ ಬಂದು ಇಲ್ಲಿ ಮಲಗ್ತದೆ ಆ ಥರನೇ. ಹಾಗೆ ಸ್ವಲ್ಪ ಮೇಲೆ ಬಂದಾಗ ಇಲ್ಲಿ ಈ ಪ್ರಕೃತಿ ಮತ್ತು ಇಲ್ಲಿ ಮುಂಚೆ ಒಂದು ದೇವಸ್ಥಾನವೂ ಇತ್ತು. ಆ ದೇವಸ್ಥಾನದಲ್ಲಿದ್ದ ದೇವಿ ಈಗ ಕುಂಜಾರಗಿರಿ ಬೆಟ್ಟ ಅಲ್ಲಿ ಇದ್ದಾರಂತೆ. ತಾನು ಇಲ್ಲಿಂದ ಕಾಣಸಿಗುತ್ತದೆ. ಹಾಗೆ ಇಲ್ಲಿ ಬಂದು ಸಂಜೆ ಆಗಲಿ ಬೆಳಿಗ್ಗೆ ಆಗಲಿ ತುಂಬ ಒಳ್ಳೆಯ ಗಾಳಿ. ಈ ಪ್ರಕೃತಿಯಲ್ಲಿ ಕೂತ್ಕೊಂಡು ಸ್ವಲ್ಪ ಸಮಾಧಾನದಲ್ಲಿ ಕೂತ್ಕೊಳ್ಳೋದಂದರೆ ತುಂಬ ಖುಷಿಯಾಗ್ತದೆ. ಇಷ್ಟು ಒಳ್ಳೆಯ ಪರಿಸರದಲ್ಲಿ ಇದು ಮದ್ಯಪಾನ, ಬಿಯರ್ ಬಾಟ್ಲು ಎಲ್ಲ ಹಾಕಿ ಇದನ್ನು ಹಾಳು ಮಾಡಿದ್ದಾರೆ. ಒಂದು ಸ್ವಲ್ಪ ತಿಂಗಳ ಮುಂಚೆ ಏನಿರ್ಬೋದು ಈ ಜಾಗವನ್ನು ಕ್ಲೀನ್ ಮಾಡಿ ಹೋಗಿದ್ದರು. ಈಗ ನೋಡುವಾಗ ಇವತ್ತು ನೋಡಿದರೂ ಅಲ್ಲಿ ಬಿಯರ್ ಬಾಟ್ಲಿ ಇನ್ನೂ ಬಂದು ಬಿದ್ದಿದೆ. ಆ ಥರ ಮಾಡಬೇಡಿ. ಇದು ದೇವಸ್ಥಾನ ಇರುವ ಜಾಗ. ಇಲ್ಲಿ ತುಂಬ ಕಾರಣಿಕ ಇದೆ, ಅಲ್ಲಿ ತೀರ್ಥ ಇದೆ. ಹಾಗಿರುವಾಗ ಇದನ್ನು ಇನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ನೋಡುವ, ನಾವು ಹಾಳು ಮಾಡೋದು ಬೇಡ ಅಂತ ಹೇಳ್ತಾ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಏನೂ ಇದ್ದರೂ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದ.